students, welcome to all. Today we are going to start our next chapter is separation of substance. Okay, ಏನು separation of substance ಅಂದರೆ ನಿಮಗೆ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಈಗ ಟೀ ಮಾಡ್ತೀವಲ್ವಾ, ಟೀ ಮಾಡ್ತೀವಿ ಅಂದರೆ ಆ ಲಾಸ್ಟಲ್ಲಿ ಉಳಿದಿರೋಂಥ ಪೌಡರ್ನ ಏನು ಮಾಡ್ತೀವಿ ನಾವು ಸ್ಟ್ರೈನರಿಂದ ಫಿಲ್ಟರ್ ಮಾಡಿ ತೆಗಿತೀವಿ. ಆ ಉಳಿದಿರೋದನ್ನು ಹೇಗೆ ಸಪ್ರೇಷನ್ ಮಾಡ್ತೀವಲ್ಲ, ದಟ್ ಈಸ್ ಕಾಲ್ಡ್ ಅ ಸಪ್ರೇಷನ್ ಆಫ್ ಸಬ್ಸ್ಟೆನ್ಸ್. ಅದಕ್ಕೆ ಯಾವ್ಯಾವ ಪ್ರೋಸೆಸ್ ಇದ್ದಾವೆ ಅಂತ ಹೇಳಿಬಿಟ್ಟು ಈಗ ನೋಡ್ತಾ ಹೋಗೋಣ. ಒನ್ ಬೈ ಒನ್ ವಿ ಆರ್ ಗೋಯಿಂಗ್ ಟು ಸ್ಟಡಿ. Okay, methods of separation. First one in hand picking. A picture ಅಲ್ಲಿ ನೋಡಿ hand picking stones from grains ಅಂತ ಇದೆ ಅಲ್ವಾ. ಅಲ್ಲೊಬ್ಬ ಮನುಷ್ಯ ಕುತ್ಕೊಂಡು ಯಾವ ಥರ ಸಪ್ರೇಷನ್ ಮಾಡ್ತಾ ಇದ್ದಾನೆ ಗ್ರೇನ್ಸ್ ಮತ್ತು ಸ್ಟೋನ್ಸ್ ಅಂತ ಹೇಳ್ಬಿಟ್ಟು ನೋಡಿ. This method of hand picking be used for a separation slightly sized impurities like the pieces of a stone and hooks from wheat rains pulses. ಅಂದರೆ ಕಾಳುಗಳಿಂದ ನಾವು ಸ್ಟೋನ್ ಆಯಿತು ಅಥವಾ ಏನೇ ಆಯಿತು ಡಸ್ಟ್ ಪಾರ್ಟಿಕಲ್ಸ್ನ ರಿಮೂವ್ ಮಾಡ್ತೀವಿ. ಅಂದರೆ ಹ್ಯಾಂಡ್ಸ್ ಯೂಸ್ ಮಾಡಿಬಿಟ್ಟು ನಾವು ಕ್ಲೀನ್ ಮಾಡ್ತೀವಲ್ಲ, ದಟ್ ಈಸ್ ಕಾಲ್ಡ್ ಅ ಹ್ಯಾಂಡ್ ಪಿಕ್ಕಿಂಗ್. ನೆಕ್ಸ್ಟ್ ಒನ್ ಇಸ್ ಥ್ರಶಿಂಗ್. ಥ್ರಶಿಂಗ್ ಅಂದರೆ ಇಲ್ಲಿ ನೋಡಿ ಪಿಕ್ಚರಲ್ಲಿ ಯಾವ ಥರ ಅವನು ಹ್ಯಾಂಡ್ಸ್ ಯೂಸ್ ಮಾಡಿಬಿಟ್ಟು ಥ್ರಶ್ ಮಾಡ್ತಾ ಇದ್ದಾನೆ, ದಟ್ ಈಸ್ ಕಾಲ್ಡ್ ದಿ ಪ್ರೊಸೆಸ್ ಆಫ್ ಥ್ರಶಿಂಗ್. ಓಕೆನಾ, ಇವೆಲ್ಲ ಪ್ರೋಸೆಸ್ ಅಗ್ರಿಕಲ್ಚರಲ್ಲಿ ಯೂಸ್ ಆಗ್ತವೆ. ಕ್ರಾಪ್ಸ್ ಬಂದಿರುತ್ತಲ್ಲ ಹೀಲ್ಡ್ಗೆ, ಸೊ ಅಲ್ಲಿ ಯೂಸ್ ಆಗುವಂತಹ ಮೆಥಡ್ಸ್. ಓಕೆ, ಇವಾಗೆಲ್ಲವೂ ಈ ಪ್ರೋಸೆಸ್ಸಿಗೆ ಮಷಿನ್ಸ್ ಬಂದಿದೆ. ಗ್ರೈನ್ಸ್ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಮೇಲ್ಗಡೆ ನಾವು ಮಷಿನ್ಸ್ನ ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಒನ್ ಈಸ್ ವಿನೋಯಿಂಗ್. ವಿನೋಯಿಂಗ್ ಅಂದರೆ ಅಲ್ಲಿ ನೋಡಿ ಒಬ್ಬರು ಮನುಷ್ಯಕ್ಕೂ ನಿಂತ್ಕೊಂಡು ಯಾವ ಥರ ಮೇಲ್ಗಡೆ ಡೈರೆಕ್ಷನ್ ಆಫ್ ದಿ ಹೇರಿಗೆ ಯಾವ ಥರ ಸ್ಲೋಪ್ ಡೈರೆಕ್ಷನ್ನಲ್ಲಿ ಇದು ಮಾಡ್ತಾ ಇದ್ದಾಳೆ ನೋಡಿ. ಮೇಲ್ಗಡೆಯಿಂದ ನಿಧಾನವಾಗಿ ಗ್ರೇನ್ಸ್ ಕೆಳಗಡೆ ಬರ್ತಾ ಇದೆ. ಅಲ್ಲಿ ಗಾಳಿಗೆ ಹುಕ್ಸು ಮತ್ತು ಏನೇ ಆಯಿತು ಡಸ್ಟ್ ಪಾರ್ಟಿಕಲ್ ಯಾವ ಥರ ಸಪ್ರೇಷನ್ ಆಗ್ತಾ ಇದೆ ಅಲ್ವಾ, ದಟ್ ಈಸ್ ಕಾಲ್ಡ್ ವಿನೋಯಿಂಗ್. ಅಂದರೆ ದಿಸ್ ಮೆಥಡ್ ಆಫ್ ಸಪರೇಷನ್ ಕಾಂಪೋನೆಂಟ್ಸ್ ಆಫ್ ಎ ಮಿಕ್ಸ್ಚರ್ ಈಸ್ ಕಾಲ್ಡ್ ವಿನೋಯಿಂಗ್. ಇದಕ್ಕೆ ನಾವು ವಿನೋಯಿಂಗ್ ಅಂತೀವಿ. ನೆಕ್ಸ್ಟ್ ಪ್ರೋಸೆಸ್ ಈಸ್ ಸಿವಿಂಗ್. ಸಿವಿಂಗ್ ಅಂದರೆ ನೀವು ಮನೇಲಿ ನೋಡಿರ್ತೀರ, ಹಿಟ್ಟನ್ನೆಲ್ಲ ನಾವು ಜಡಿ ಹಿಡಿತೀವಲ್ಲ, ದಟ್ ಈಸ್ ಕಾಲ್ಡ್ ಸಿವಿಂಗ್. ಪಿಕ್ಚರಲ್ಲಿ ನೋಡಿ ಯಾವ ಥರ ನಾವು ಪ್ಯೂರಿಟೀಸ್ನ ಸಪ್ರೇಟ್ ಮಾಡ್ಬೋದು ಜಡಿ ಹಿಡಿಯೋ ಮುಖಾಂತರ. ಫ್ಲೋರ್ ಮಿಲ್ಸಲ್ಲೂ ನೋಡಿರ್ತೀವಿ, ಆಮೇಲೆ ಮನೆಯಲ್ಲೂ ಇರುತ್ತೆ. ಜಡಿ ಹಿಡಿತೀವಲ್ವ, ಮೇಲ್ಗಡೆ ಬೇಡಾಗಿರೋಂಥ ಪಾರ್ಟಿಕಲ್ಸ್ ಬರುತ್ತೆ, ಕೆಳಗಡೆ ಫೈನ್ ಪೌಡರ್ ಆಗಿ ನಮಗೆ ಹಿಟ್ ಸಿಗುತ್ತೆ, ದಟ್ ಈಸ್ ಕಾಲ್ಡ್ ಸಿವಿಂಗ್. ಆಮೇಲೆ ಅಲ್ಲಿ ನೋಡ್ರಿ ಪೆಬಲ್ಸ್ ಆ್ಯಂಡ್ ಸ್ಟೋನ್ಸ್ ಆರ್ ರಿಮೂವ್ಡ್ ಬೈ ಸ್ಯಾಂಡಲ್ಲಿ ನಾವು ಆ ಥರ ಸ್ಟಿವಿಂಗ್ ಮಾಡೋದ್ರಿಂದ ಸಪ್ರೇಷನ್ ಆಗ್ತಾ ಇದೆ. ಓಕೆ, ನೆಕ್ಸ್ಟ್ ಈಸ್ ಸೆಡಿಮೆಂಟೇಷನ್, ಡಿಕ್ಯಾಂಟೇಷನ್. ಓಕೆನಾ, ಸೆಡಿಮೆಂಟೇಷನ್ ಅಂದರೆ ಏನು? ಸೆಡಿಮೆಂಟೇಷನ್ ಅಂದರೆ ಏನದು ವೆನ್ ದಿ ಹೆವಿಯರ್ ಕಾಂಪೋನೆಂಟ್ ಇನ್ ಎ ಮಿಕ್ಸ್ಚರ್ ಸೆಟಲ್ ಆಫ್ಟರ್ ವಾಟರ್ ಈಸ್ ಆ್ಯಡಿಂಗ್ ಟು ಇಟ್. ಅಂದರೆ ನಾವು ಒಂದು ಲೋಟದಲ್ಲಿ ವಾಟರ್ ತೊಗೊಳ್ತೀವಿ, ವಾಟರಿಗೆ ಒಂದು ಸ್ಯಾಂಡ್ ಆಯಿತು ಇಲ್ಲ ಸಾಯಿಲರ ಹಾಕ್ತೀವಿ, ಅದು ಕೆಳಗಡೆ ಹೋಗಿ ಡೆಪಾಸಿಟ್ ಆಗುತ್ತಲ್ವ, ದಟ್ ಈಸ್ ಕಾಲ್ಡ್ ದಿ ಸೆಡಿಮೆಂಟೇಷನ್. ಓಕೆ, ಡಿಕ್ಯಾಂಟೇಷನ್ ಅಂತಂದರೆ ಏನು ಹೇಳ್ತೀವಿ ಅಂದರೆ ಲಿಕ್ವಿಡ್ ಫಾರ್ಮ್ ಮಿಕ್ಸ್ಚರ್. ಅಂದರೆ ಒಂದು ವಾಟರಿಗೆ ಆಯಿಲ್ ಹಾಕಿಬಿಟ್ಟು ಅವು ಯಾವ ಥರ ಲಿಕ್ವಿಡಲ್ಲಿ ಲೇಯರ್ ಫಾರ್ಮೇಷನ್ ಆಗುತ್ತೆ ನೋಡ್ರಿ, ದಟ್ ಈಸ್ ಕಾಲ್ಡ್ ವಾಟ್ ಈಸ್ ಡಿಕ್ಯಾಂಟೇಷನ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಈಸ್ ಫಿಲ್ಟ್ರೇಷನ್. ಫಿಲ್ಟ್ರೇಷನ್ ಅಂತಂದರೆ ಈಗ ನಾವು ಮನೇಲಿ ನೋಡಿರ್ಬೋದಲ್ವಾ, ಫಿಲ್ಟರ್ಸ್ ಎಲ್ಲ ಇರ್ತಾವಲ್ಲ, ಯಾವ ಥರ ಫಿಲ್ಟರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲೊಂದು ಪಿಕ್ಚರ್ ನೋಡಿ. ಫಿಲ್ಟ್ರೇಷನ್ ಯೂಸಿಂಗ್ ಎ ಫಿಲ್ಟರ್ ಪೇಪರ್ ಯೂಸ್ ಮಾಡಿ ವಾಟರ್ ಮತ್ತು ಸ್ಯಾಂಡ್ನ ಸಪರೇಷನ್ ಆಗ್ತಾ ಇದೆ, ದಟ್ ಈಸ್ ಕಾಲ್ಡ್ ಫಿಲ್ಟ್ರೇಷನ್. ಓಕೆ, ನೆಕ್ಸ್ಟ್ ಈಸ್ ಎವಾಪರೇಷನ್. ಎವಾಪರೇಷನ್ ಅಂದ್ರೆ ಏನು? ದಿ ಪ್ರೊಸೆಸ್ ಆಫ್ ಕನ್ವರ್ಸೇಷನ್ ಆಫ್ ವಾಟರ್ ಇಂಟು ಇಟ್ಸ್ ವೆಪರ್ ಈಸ್ ಕಾಲ್ಡ್ ಎವಾಪರೇಷನ್. ಅಂದರೆ ನಾವು ವಾಟರ್ ಬಾಯ್ಲ್ ಮಾಡ್ಲಿಕ್ಕೆ ಇಡ್ತೀವಿ, ಸೊ ಅದು ಮೇಲ್ಗಡೆ ಏನು ಆವಿಯಾಗಿ ಹೋಗ್ತಾ ಇರುತ್ತಲ್ಲ, ದಟ್ ಈಸ್ ಕಾಲ್ಡ್ ಎವಾಪರೇಷನ್. ಓಕೆ, ಇಲ್ಲಿ ಪಿಕ್ಚರ್ ನೋಡಿ, ಒಬ್ಟೈನಿಂಗ್ ಸಾಲ್ಟ್ ಫ್ರಮ್ ಸೀ ವಾಟರ್. ಅಂದರೆ ಸೀ ವಾಟರಲ್ಲಿ ನಮಗೆ ಸಾಲ್ಟ್ ಅಬ್ಸರ್ವ್ ಅಂದರೆ ಎವಾಪರೇಷನ್ ಆಗಿ ಹೋಗಿ ಏನು ಉಳಿಯುತ್ತಲ್ಲ ನಮಗೆ, ದಟ್ ಈಸ್ ದಿ ಕಾಲ್ಡ್ ಆಸ್ ಎವಾಪರೇಷನ್.
ಓಕೆ, ನೆಕ್ಸ್ಟ್ ಎವಾಪರೇಷನ್ ಅಂಡ್ ಕಂಡೆನ್ಸೇಷನ್. ನಾವು ಎವಾಪರೇಷನ್ ಯಾವುದು ಅಂತ ನೋಡಿದ್ವಿ. ವಾಟ್ ಈಸ್ ಕಂಡೆನ್ಸೇಷನ್? ದಿ ಪ್ರೋಸೆಸ್ ಆಫ್ ಕನ್ವರ್ಷನ್ ಆಫ್ ವಾಟರ್ ವೇಪರ್ ಇಂಟು ಇಟ್ಸ್ ಲಿಕ್ವಿಡ್ ಫಾರ್ಮ್ ಈಸ್ ಕಾಲ್ಡ್ ಕಂಡೆನ್ಸೇಷನ್. ಎವಾಪರೇಷನ್ ಅಲ್ಲಿ ಏನಾಗುತ್ತೆ, ಎವಾಪರೇಟ್ ಆಗಿ ಹೋಗುವಂಥದಕ್ಕೆ ನಾವು ಎವಾಪರೇಷನ್ ಅಂತೀವಿ. ಸೊ ಅದು ಎವಾಪರೇಟ್ ಆಗಿ ಹೋಗೋದನ್ನ ನಾವು ಒಂದು ಏನಾದ್ರು ತಟ್ಟೆ ತಗೊಂಡು ಮುಚ್ಚಿ ಅದ್ರ ಮೇಲ್ಗಡೆ ಏನು ವಾಟರ್ ಅಬ್ಸರ್ವ್ ಆಗಿ ನಿಂತಿರುತ್ತೆ ನೋಡಿ, ದಟ್ ಈಸ್ ಕಾಲ್ಡ್ ಅ ಕಂಡೆನ್ಸೇಷನ್. ಅಗೇನ್ ನಾವು ಎವಾಪರೇಷನ್ನ ಲಿಕ್ವಿಡ್ ಫಾರ್ಮಿಗೆ ಕನ್ವರ್ಟ್ ಮಾಡೋದೇ ಕಂಡೆನ್ಸೇಷನ್. ಓಕೆ, ನೆಕ್ಸ್ಟ್ ಈಸ್ ಡಿಸಾಲ್ವ್. ವಾಟರ್ ಜೊತೆಗೆ ಡಿಸಾಲ್ವ್ ಆಗೋಂಥ ಸಬ್ಸ್ಟೆನ್ಸ್. ಓಕೆ, ನಾವು ಫಾರ್ ಎಕ್ಸಾಂಪಲ್ ನೀವು ಶುಗರ್ ಆಯಿತು, ಸಾಲ್ಟ್ ಆಯಿತು ತಗೋಬೋದು, ಹಾಗೂ ವಾಟರ್ ಜೊತೆಗೆ ಡಿಸಾಲ್ವ್ ಆಗುತ್ತೆ. ಅದೇ ಥರ ಸಾಯಿಲ್, ಸ್ಯಾಂಡ್ನ ನೀವು ತಗೊಂಡ್ರೆ ಡಿಸಾಲ್ವ್ ಆಗುತ್ತಾ? ದಟ್ ಈಸ್ ದಿ ವಾಟರ್ ಡಿಸಾಲ್ವ್ ಇನ್ ಎನಿ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಅಂತ ಹೇಳ್ಬಿಟ್ಟು ಅಬ್ಸರ್ವ್ ಮಾಡಬೇಕು. ದಿಸ್ ಈಸ್ ದಿ ಆಕ್ಟಿವಿಟೀಸ್. ನೀವು ನಿಮ್ಮ ಮನೇಲಿ ಇದನ್ನ ಆಕ್ಟಿವಿಟಿ ಮಾಡಿ ನೋಡಿ. ಓಕೆನಾ? ಐ ಫಿನಿಶ್ಡ್ ಯುವರ್ this chapter, separation of substance. Okay.